ಎಷ್ಟು ಸಲ ಫೋನ್ ಮಾಡಿದಾಳು ಅವಳು. ನನ್ನ ರಾತ್ರಿಯಿಂದ ಸೈಲೆಂಟ್ ಅಂತಾನೆ ತೆಗ್ದಿಲ್ಲ ನಾನು. ಹೋಗಕ್ಕೆ ಮುಂಚೆ ಮಾಡಿರ್ತಾಳೆ. ಎನಿವೇಸ್, ಅಮ್ಮ ಹೇಳು. ಏನ್ ಮಾಡ್ತಿದ್ಯಾ ಕಂದ? ಅಯ್ಯೋ, ನಾನು ಟೆನ್ಷನ್ ಕಮ್ಮಿ ಆಗಲಿ ಅಂತ ಭಗವದ್ಗೀತೆ ಓದ್ತಿದ್ದೆಮ್ಮ. ಅಲ್ಲಿ ಎಕ್ಸಾಮ್ ಬರೆಯೋಕೆ ಹೋಗಿದ್ದಾಳಲ್ಲ, ನನಗೆ ಟೆನ್ಷನ್ ಆಗ್ತದೆ. ಎಕ್ಸಾಮ್ ಅವಳಿಗೆ ಟೆನ್ಷನ್ ನಿನ್ಗ? ಮತ್ತೆ ಆಗದೆ ಇರುತ್ತಮ್ಮ. ನಾವು ಚಿಕ್ಕ ವಯಸ್ಸಲ್ಲಿ ಎಕ್ಸಾಮ್ ಬರೆಯೋಕೆ ಹೋದಾಗ ಅಪ್ಪ ಎಷ್ಟು ಟೆನ್ಷನ್ ಮಾಡ್ಕೋತಿದ್ರು. ಅದು ಸರಿನೇ ಬಿಡು. ಮತ್ತೆ ಅಳಿಯಂದ್ರೆ ಏನು ಮಾಡ್ತಿದ್ದಾರೆ? ಅವರು ಒಂದು ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ನೀನು ಕೇಳಕ್ಕೆ ಮುಂಚೆ ಮೊಮ್ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಮತ್ತೆ ನೀವು 3 ಜನ ಅಲ್ಲೇನು ಮಾಡ್ತಿದ್ದೀರಾ? ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದ್ಬಿಡು. ಇದೊಳ್ಳೆ ಚೆನ್ನಾಗಿ ಹೇಳಿದಮ್ಮ ನೀನು. ನಾನು ಹೇಳ್ತಿದ್ದೀನಿ ನಾನು ಟೆನ್ಷನಲ್ಲಿ ಇದ್ದೀನಿ ಅಂತ. ನೀನು ನೋಡಿದ್ರೆ ಮನೆ ಬಾ ಅಂತಿದ್ಯಾ ನೋಡು. ಮಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದು ನನಗೆ ಹೇಳಬೇಕು ಅವಳು ಎಕ್ಸಾಮ್ ಹೇಗೆ ಮಾಡಿದ್ಲು ಅಂತ. ಆಗಲೇ ನಂಗೆ ಸಮಾಧಾನ ಆಗೋದು. ಅಲ್ಲರಿಗೂ ನಂಗೆ ಟೆನ್ಷನ್ ಕಮ್ಮಿ ಆಗಲ್ಲ. ಅದು ನಿನ್ನ ಮಾತಲ್ಲೇ ಗೊತ್ತಾಗ್ತಿದೆ ಬಿಡು. ಅಂದಾಗೆ ಕಂದ, ನಾನು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಅದಕ್ಕೆ ಏನಿಲ್ಲ ಕಂದ, ನಾನೇ ಫೋನ್ ಮಾಡಕ್ಕೆ ಹೇಳಿದ್ದು. ಅದು ನಾನು ಅವಳಿಗೆ ಹೇಳಿದೆ, ಭೂಮಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ, ಮಲ್ಲಿ ಬುದ್ಧಿವಂತೆ, ಅವಳು ಎಕ್ಸಾಮ್ ಕರೆಕ್ಟಾಗಿ ಬರೀತಾಳೆ, ಚಿಂತೆ ಮಾಡಬೇಡ ಅಂತ ಹೇಳು ಅಂತ ಹೇಳಿದೆ. ಅದಕ್ಕೆ ನಿಂಗೆ ಧೈರ್ಯ ಹೇಳಕ್ಕೆ ಫೋನ್ ಮಾಡಿದ್ದೆ ಅಷ್ಟೇ, ಬೇರೆ ಏನಿಲ್ಲಮ್ಮ. ಅಷ್ಟೇನಾ? ಅಮ್ಮ ಹೆದರ್ಸೇ ಬಿಟ್ರು. ಕಂದ, ನಿಮ್ಮಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ? ಅವಳು ಕಾಫಿಗೆ ಒಗ್ಗರಣೆ ಹಾಕ್ತಾಳೆ. ಎಕ್ಸಾಜರೇಟ್ ಮಾಡೋದು ಅವಳ ಅಭ್ಯಾಸ. ನಿನಗೆ ಚೆನ್ನಾಗಿ ಗೊತ್ತಲ್ವಾ? 1ನ್ನ 11 ಮಾಡ್ತಾಳೆ. ನೀನೇನು ತಲೆ ಕೆಡ್ಸ್ಕೋಬೇಡ, ನೀನು ಆರಾಮಾಗಿರು. ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆ? ಸರಿಪಾ, ಥ್ಯಾಂಕ್ ಯು ಪಾ. ಸರಿಮ್ಮ, ಬಾಯ್. ಏನು ಮಂದಾಕಿ ನೀನು ಭೂಮಿಕಾಗೆ ಅಪೇಕ್ಷಾ ಮತ್ತು ಪಾರ್ಥನ ವಿಷಯ ಹೇಳಬೇಕು ಅಂತ ತಾನೇ ಇದ್ದಿದ್ದು? ಹೌದು. ಯಾಕೆ? ಅವ್ರು ನೆಮ್ಮದಿಯಾಗಿದ್ದಾರೆ. ಈಗ ಯಾಕೆ ಇದನ್ನೆಲ್ಲ ಹೇಳಿ ಅವ್ರ ನೆಮ್ಮದಿನ ಹಾಳು ಮಾಡಬೇಕು? ನೀವು ಆ ಥರ ಯೋಚನೆ ಮಾಡ್ತೀರಾ? ನಾನು ಬೇರೆ ಥರ ಯೋಚನೆ ಮಾಡ್ತೀನಿ. ನಾಳೆ ದಿವಸ ಅವಳಿಗೆ ವಿಷಯ ಗೊತ್ತಾಯ್ತು ಅಂದರೆ ನಮಗೆ ಗೊತ್ತಿದ್ದು ಅವಳಿಗೆ ತಿಳಿಸ್ಲಿಲ್ಲ ಅಂತ ಆಗಲ್ವಾ? ನೋಡು ಮಂದಾಕಿನಿ, ಮನೆಯಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿತ್ತು. ಸಂಬಂಧಪಟ್ಟವ್ರಿಗೆ ಬುದ್ಧಿ ಹೇಳಿದ್ದೀವಿ, ಮುಗಿಸಿದ್ದೀವಿ, ಕ್ಲೋಸ್. ನೋಡು, ಅಪೇಕ್ಷಾ ಪಾರ್ಥ ಈಗ ಒಂದು ರೀತಿಯಲ್ಲಿ ಸಮಾಧಾನವಾಗಿದ್ದಾರೆ. ಈಗ ಮತ್ತೆ ಇದನ್ನೆಲ್ಲ ಹೇಳಿದ್ರೆ ಮತ್ತೆ ಬೆಂಕಿ ಹಚ್ದಂಗೆ ಆಗುತ್ತೆ. ಅಮೃತಧಾರೆ